टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಆನೇಕಲ್ನಲ್ಲಿ ಪ್ರೀತಿಸಿ ಮದುವೆಯಾಗಿದ್ದ ನವಜೋಡಿ ಕಿಡ್ನಾಪ್ ವಿಫಲ ಯತ್ನ ನಡೆದಿದೆ. ಹುಡುಗಿ ಮನೆ ಕಡೆಯವರಿಂದ ನವಜೋಡಿ ಕಿಡ್ನಾಪ್ ಯತ್ನ ನಡೆದಿದೆ. ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಚಂದಾಪುರದ ದಿವ್ಯಾ ಮತ್ತು ಸಂಜಯ್ 8 ವರ್ಷಗಳಿಂದ ಪ್ರೀತಿಸ್ತಾ ಇದ್ರು. ದಿವ್ಯಾ ಪೋಷಕರ ವಿರೋಧದ ನಡುವೆನೂ ಪ್ರೇಮ ವಿವಾಹವಾಗಿದ್ರು. ನಿನ್ನೆ ತಂದೆಗೆ ಹುಷಾರಿಲ್ಲ ಅಂತ ಕರೆದೊಯ್ಯೋದಕ್ಕೆ ಯತ್ನಿಸಿದ್ದು ವಿಫಲವಾಗಿದೆ. ಜುಲೈ 2ರಂದು ನಂದಗಿರಿ ಧಾಮದಲ್ಲಿ ರಾಜ್ಯ ಸಚಿವ ಸಂಪುಟ ನಿಗದಿಯಾಗಿದ್ದು ನಂದಿಗಿರಿ ಧಾಮಕ್ಕೆ ಪ್ರವೇಶ ಬಂದ್ ಮಾಡಲಾಗ್ತಾ ಇದೆ. ನಾಳೆ ಅಂದ್ರೆ ಜೂನ್ 30ರ ಬೆಳಗ್ಗೆ 6 ಗಂಟೆಯಿಂದ ಜುಲೈ 3ರ ಮಧ್ಯಾಹ್ನ 2 ಗಂಟೆಯವರೆಗೂ ನಂದಗಿರಿ ಧಾಮಕ್ಕೆ ಸಾರ್ವಜನಿಕರಿಗೆ ಪ್ರವೇಶ ಬಂದ್ ಆಗಿರಲಿದೆ. ಮುಂಜಾಗ್ರತವಾಗಿ ಸಾರ್ವಜನಿಕರಿಗೆ ಪ್ರವೇಶ ನಿರ್ಬಂಧ ಮಾಡ್ತೀವಿ ಅಂತ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ರವೀಂದ್ರ PN ಮಾಹಿತಿ ನೀಡಿದ್ದಾರೆ. ಇಂದಿರಾ ಗಾಂಧಿ ಕುರಿತು ಅವಹೇಳನ ಹೇಳಿಕೆ ಆರೋಪಿಸಿ ಕಾಂಗ್ರೆಸ್ನಿಂದ ಮಲ್ಲೇಶ್ವರಂನಲ್ಲಿ ಇರುವ ಬಿಜೆಪಿ ಕಚೇರಿಗೆ ಮುತ್ತಿಗೆಗೆ ಯತ್ನಿಸಲಾಯಿತು. ರಾಜ್ಯ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು. ಈ ವೇಳೆ ಬಿಜೆಪಿ ಕಚೇರಿ ಮುಂದೆ ಹೈಡ್ರಾಮಾವೇ ನಡೆಯಿತು. ಅತ್ತ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯಿಂದಲೇ ಪ್ರತಿಭಟನೆ ನಡೆಸಲಾಯಿತು. ಕೂಡಲೇ ಪೊಲೀಸರು ಕಾಂಗ್ರೆಸ್ ಕಾರ್ಯಕರ್ತರನ್ನ ವಶಕ್ಕೆ ಪಡೆದರು. ಬಾಗಲಕೋಟೆಯಲ್ಲಿ ಕೈ ಮುಖಂಡರ ಕಲಹ ಬೀದಿಗೆ ಬಂದಿದೆ. ಕೆಪಿಸಿಸಿ ಸಂಯೋಜಕ ಪ್ರವೀಣ್ ಪಾಟೀಲ್ ಮತ್ತು ಬೀಳಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತ ಕಾಖಂಡಕಿ ಪರಸ್ಪರ ಬೈದಾಡಿಕೊಂಡಿರುವ ಆಡಿಯೋ ವೈರಲ್ ಆಗಿದೆ. ಎಲೆಕ್ಷನ್ ಮತ್ತು ಪಕ್ಷದ ವಿವಿಧ ವಿಚಾರ ಪ್ರಸ್ತಾಪಿಸಿ ಇಬ್ಬರು ಅವಾಚ್ಯವಾಗಿ ಬೈದಾಡಿಕೊಂಡಿದ್ದು ಪ್ರವೀಣ ಗೌಡ ಎಸ್ಪಿಗೆ ದೂರು ನೀಡೋದಕ್ಕೆ ಮುಂದಾಗಿದ್ದಾರೆ. ಅಲ್ಲದೆ ಡಿಕೆಶಿಗೆ ದೂರು ನೀಡೋದಕ್ಕೆ ಸಜ್ಜಾಗಿದ್ದಾರೆ. ಇತ್ತ ಚಿತ್ರದುರ್ಗದಲ್ಲಿ ಯುವ ಕಾಂಗ್ರೆಸ್ ಬಣಗಳ ನಡುವೆ ವಾಗ್ವಾದ ನಡೆದಿದೆ. ಕಾಂಗ್ರೆಸ್ ಯುವ ಘಟಕದ ಜಿಲ್ಲಾಧ್ಯಕ್ಷ ಉಲ್ಲಾಸ್ ನೇತೃತ್ವದಲ್ಲಿ ಕಾರ್ಯಕಾರಿಣಿ ಸಭೆ ಆಯೋಜಿಸಲಾಗಿತ್ತು. ಈ ವೇಳೆ ಯುವ ಘಟಕದ ರಾಜ್ಯಾಧ್ಯಕ್ಷ ಮಂಜುನಾಥ ಗೌಡ ಭೇಟಿ ನೀಡಿದ್ದಾರೆ. ಇವರನ್ನ ಮೊದಲು ಕರೆದೊಯ್ಯೋದಕ್ಕೆ 2 ಬಣಗಳ ನಡುವೆ ಪೈಪೋಟಿ ನಡೆದಿದೆ. ಒನಕೆ ಓಬವ್ವ ವೃತ್ತದಲ್ಲಿ 2 ಬಣಗಳ ನಡುವೆ ವಾಗ್ವಾದ ತಳ್ಳಾಟ ನಡೆದಿದೆ. ಬಳಿಕ ನಗರ ಠಾಣೆ ಸಿಪಿಐ ಉಮೇಶ್ ಮಧ್ಯಸ್ಥಿಕೆಯಿಂದ ಪರಿಸ್ಥಿತಿ ತಿಳಿಯಾಗಿದೆ. ಸಚಿವರು ಅಧಿಕಾರಿಗಳ ವಿರುದ್ಧ ಶಾಸಕ MT ಕೃಷ್ಣಪ್ಪ ಅಸಭ್ಯ ಪದ ಬಳಸಿ ವಾಗ್ದಾಳಿ ನಡೆಸಿದ್ದಾರೆ. ಸಚಿವ ಕೃಷ್ಣ ಬೈರೇಗೌಡ ಹರಿಶ್ಚಂದ್ರನಂತೆ ಭಾಷಣ ಮಾಡ್ತಾರೆ. ಆದ್ರೆ ಅತಿ ಹೆಚ್ಚು ಭ್ರಷ್ಟ ಅಂದ್ರೆ ಕೃಷ್ಣ ಬೈರೇಗೌಡನೇ. ಅಲ್ಲದೆ ಯಡಿಯೂರು ಸಿದ್ದಲಿಂಗೇಶ್ವರ ಸನ್ನಿಧಿಗೆ ಬಂದು ಆಣೆ ಮಾಡಿ ನಾವು ಯಾವ ಕಾರಣಕ್ಕೂ ಹಣ ಮುಟ್ಟಲ್ಲ ಅಂತ ಆಣೆ ಮಾಡ್ಲಿ ಅಂತ ಸವಾಲು ಹಾಕಿದ್ರು. ಸಿಎಂ ಸಿದ್ದರಾಮಯ್ಯ ಅವರನ್ನ ಅಲ್ಪಸಂಖ್ಯಾತ ಸಮುದಾಯದ ನಾಯಕರು ಭೇಟಿಯಾಗಿದ್ದಾರೆ. ಸಚಿವ ಜಮೀರ್ ಸಿಎಂ ರಾಜಕೀಯ ಕಾರ್ಯದರ್ಶಿ ನಜೀರ್ ನೇತೃತ್ವದಲ್ಲಿ ಭೇಟಿ ಮಾಡಿದ್ದಾರೆ. ಈ ವೇಳೆ ವಿಧಾನ ಪರಿಷತ್ಗೆ ಸದಸ್ಯರ ನಾಮನಿರ್ದೇಶನದ ವೇಳೆ ಅಲ್ಪಸಂಖ್ಯಾತರಿಗೆ ಅವಕಾಶ ನೀಡಬೇಕು, ನಿಗಮ ಮಂಡಳಿಗೆ ನೇಮಕಾತಿಯಲ್ಲಿ ಪ್ರಾತಿನಿಧ್ಯ ನೀಡುವಂತೆ ಸಿಎಂಗೆ ಮನವಿ ಮಾಡಿದ್ದಾರೆ. ಬಾಹ್ಯಾಕಾಶಕ್ಕೆ ಧಾರವಾಡ ಕೃಷಿ ವಿವಿಯಿಂದ ಮೆಂತೆ ಹಾಗೂ ಹೆಸರುಕಾಳು ಬಳಸಿರುವ ಬಗ್ಗೆ ವಿವಿ ಕುಲಪತಿ ಪ್ರೊಫೆಸರ್ PL ಪಾಟೀಲ್ ಮಾಹಿತಿ ನೀಡಿದ್ರು. ಹೆಸರು ಮತ್ತು ಮೆಂತೆಕಾಳು ಮನುಷ್ಯನ ಆರೋಗ್ಯಕ್ಕೆ ಒಳ್ಳೆಯದು. ಇವುಗಳನ್ನ 40 ಡಿಗ್ರಿಯಲ್ಲಿ ಬಾಹ್ಯಾಕಾಶದಲ್ಲಿ ಇಟ್ಟು ಭೂಮಿಗೆ ತರಲಾಗುತ್ತೆ. ಇಲ್ಲಿಗೆ ಬಂದಾಗ ಅವುಗಳ ಪೋಷಕಾಂಶ ಗುಣಮಟ್ಟ ಪರೀಕ್ಷೆ ನಡೆಸಲಾಗುತ್ತೆ. ಜೊತೆಗೆ ಗಗನಯಾತ್ರೆಯನ್ನ ಸೂಕ್ಷ್ಮಾಣು ಜೀವಗಳಿಂದ ಈ ಕಾಳಿಗೆ ಏನಾದರೂ ಪರಿಣಾಮ ಆಗಿದೆಯೇ ಅಂತ ಪರೀಕ್ಷೆ ಮಾಡಲಾಗುತ್ತೆ ಅಂತ ಹೇಳಿದ್ದಾರೆ.